ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶನಿವಾರದ ವಿಡಿಯೋ. ಶನಿವಾರ ಬೆಳಿಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಮ್ಮ ಸುಂದರ ಮೇಲೆ ಕೂತ್ಕೊಂಡು ಸ್ಮೆಲ್ ತೊಗೊಳ್ತಿದ್ದಾನೆ. ಏನು ಸ್ಮೆಲ್ ಬರ್ತಾ ಇದೆ? ಚಿಕನ್ದು ಏನಾದ್ರು ಸ್ಮೆಲ್ ಬರ್ತಿದೆಯಾ ಅಂದರೆ ನಾನ್ ವೆಜ್ಜದ್ದು ಏನಾದ್ರು ಸ್ಮೆಲ್ ಬರ್ತಿದೆಯಾ ಅಂತೇಳಿ ಸ್ಮೆಲ್ ತೊಗೊಂಡು ಕಿರ್ಚ್ತಾ ಇದ್ದ. ಹಾಗೆ ನಾನು ಶನಿವಾರ ತಿಂಡಿಗೆ ತುಂಬ ದಿನದಿಂದ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ, ಮಾಡೋಕ್ಕೆ ಆಗಿಲ್ಲ. ಅಂದರೆ ಅವಲಕ್ಕಿ ಬಿಸಿ ಬಿಸಿ ಇರಬೇಕು, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಅವಲಕ್ಕಿ ಎಲ್ಲ ಅಷ್ಟು ಇಷ್ಟವೂ ಆಗೋದಿಲ್ಲ. ಏನೋ ಸ್ವಲ್ಪ ತಿಂಡಿಗೆ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಲೈಟಾಗಿ ಸ್ವಲ್ಪನೇ ಅವಲಕ್ಕಿ ಮಾಡಿದೆ. ಸಿಂಪಲ್ಲಾಗಿ ತರಕಾರಿ ಏನೂ ಹಾಕಿರಲಿಲ್ಲ, ಈರುಳ್ಳಿ ಟೊಮೆಟೊ ಒಗ್ಗರಣೆ ಹಾಕಿ ಇಷ್ಟು ಹಾಕಿ ಮಾಡಿದ್ದೆ. ಹಾಗೆ ಇದು ಬಂದು ಕಡಲೆಕಾಳಿತ್ತು, ಅದನ್ನು ಕೂಡ ನೆನೆಸಿದ್ದೀನಿ. ಯಾಕೆಂದರೆ ಸ್ವಲ್ಪ ಮೊಳಕೆ ಕಾಳಿದೆ, ಅದ್ರ ಜೊತೆ ಇದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಅಂದರೆ ಮೊಳಕೆ ಕಾಳು ಸ್ವಲ್ಪ ಆಯಿತು, ಅದಕ್ಕೆ ಕಡಲೆಕಾಳನ್ನ ನೆನೆಸಿದ್ದೀನಿ ಅಷ್ಟೇ. ಓಕೆ, ಇವತ್ತು ಶನಿವಾರ ಆಗಿರೋದ್ರಿಂದ ಟೈಮ್ ಬಂದು ಇವಾಗ 12:20. ಮೋಹನ್ ಮಮ್ಮ ಮಟನ್ ತರಲ್ಲ ಅಂತ ಕೇಳಿದ್ರು. ಮಟನ್ನು ಅವ್ರಿಗೆ ಇಷ್ಟ ಆಗಲ್ಲ, ಡೈಜೆಷನ್ ಆಗಲ್ಲ ಅಂತೇಳಿ ಬೇಡ ಅಂತಂದರು. ಮತ್ತು ಚಿಕನು ಈಗ ಅಕ್ಕಿ ಜ್ವರ ಅಂತೇಳಿ ಬೇಡ ಬಿಡಿ ಅಂದೆ. ಸದ್ಯಕ್ಕೆ ಈ ಕಡೆ ಎಲ್ಲ ಅಕ್ಕಿ ಜ್ವರ ಎಲ್ಲ ಏನೂ ಇಲ್ವಲ್ಲ, ಅದಕ್ಕೆ ಅದನ್ನೇ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಹಾಗೆ ಇಲ್ಲಾಂದರೆ ಫಿಶ್ ತೊಗೊಬಂದ್ಬಿಡಿ ಅಂತ ಹೇಳಿದೆ. ಫಿಶ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಫಿಶ್ಗಳೆಲ್ಲ ಅಷ್ಟೊಂದು ಸರಿ ಬರ್ತಿಲ್ಲ. ಆಮೇಲೆ ಚೆನ್ನಾಗಿರುತ್ತೆ, ಅದೇ ಬೇಡ ಅಂತ ಅನ್ನಿಸ್ತು ಅಂದರು. ಮತ್ತು ಇನ್ನೇನು ಮಾಡ್ತೀರಾ ನೋಡಿ ಅಂತ ಹೇಳಿದೆ. ಅದಕ್ಕೆ ಸರಿ ಬಿಡು, ಒಂದು 1/2 kg ಚಿಕನ್ ತರ್ತೀನಿ ಅಂಥೇಳಿ ಹೋಗಿದ್ದಾರೆ. ಓಕೆ, ಹಾಗೆ ನಾನು ನಿಮ್ಮ ಹತ್ರ ಇವಾಗ ಸಮ್ಮರೆಲ್ಲ ಬಂತು ನೋಡಿ, ರಾಗಿ ಮಾಲ್ಟ್ ಪೌಡರ್ನ ಏನಾದರೂ ನೀವು ಮಾಡ್ಕೋತೀನಿ ಅಂತ ಅಂದರೆ ನೀವು ನೋಡಿ, ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಅಲ್ಲಿಬ್ಬರು ನೋಡಿ ಜಗಳ ಆಡ್ತಿದ್ದಾರೆ. ನೋಡಿ ಯಾವ ಥರ ಜಗಳ ಆಡ್ತಿರೋದು. ನಮ್ಮ ನಾಮ ಇದೆಯಲ್ಲ, ಅಯ್ಯಪ್ಪ ಫುಲ್ಲು ಸ್ಟ್ರಾಂಗ್ ಇದ್ದಾಳೆ. ಇವ್ರ ಹತ್ರ ಅಷ್ಟೇ ಸ್ಟ್ರಾಂಗ್ ಇರೋದು, ಅವ್ರ ಅಪ್ಪನ ಹತ್ರ ಸ್ಟ್ರಾಂಗ್ ಇಲ್ಲ. ಅದು ನೋಡಿ ಹೆಂಗೆ ಇಬ್ಬರು ನೋಡಿ, ಅವಾಗಿಂದ ಅದೇ ಥರನೇ ಇದ್ದಾರೆ. ಹೀಗೆ ಡೈಲಿಗೆ ಮಾಡೋದು. ಇವಳು ಇದ್ದಾಳಲ್ಲ, ಇವಳು ಮಹಾ ಡೇಂಜರು. ಪಾಪ ಅದು ಮಲ್ಕೊಂಡಿತ್ತು ಆರಾಮಾಗಿ, ಅದನ್ನ ಹೋಗಿ ಇದು ಮಾಡೋದು, ಹಿಂಸೆ ಕೊಡೋದು ಅದಕ್ಕೆ. ಓಕೆ, ಏನು ಹೇಳಕ್ಕೆ ಬಂದೆ, ರಾಗಿ ಮಾಲ್ಟ್ ಪೌಡರ್. ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಟೈಮಲ್ಲಿ ರಾಗಿ ಮಾಲ್ಟ್ ಪೌಡರು, ಮಟನ್ ಪೌಡರು, ಸಾಂಬಾರು ಪೌಡರು ಇದೆಲ್ಲ ಮಾಡಿಸ್ಕೊಳ್ಳುವಂಥದ್ದು ಚೆನ್ನಾಗಿರುತ್ತೆ. ಯಾಕೆಂದರೆ ಚೆನ್ನಾಗಿ ಬಿಸಿಲಿರುತ್ತೆ, ಒಣಗಾಕೋದಕ್ಕಿರ್ಬೋದು, ಇನ್ನೊಂದಕ್ಕೆ ತುಂಬ ಒಳ್ಳೆಯದು. ಹಾಗೆ ರಾಗಿ ಮಾಲ್ಟು ಪೌಡರು ಯಾವುದೇ ಆದರೂ ಅಷ್ಟೇ ಒಣಗಾಕಿ ಮಾಡೋದಕ್ಕೆ, ಮತ್ತು ಬೇಗ ಹುಳ ಕೂಡ ಆಗೋಲ್ಲ. ಅದರಿಂದ ಈ ಟೈಮಲ್ಲಿ ಯಾರಾದರೂ ಮಾಡಿಸ್ತೀನಿ ಅಂದರೆ ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಇವಾಗ ಏನಂದರೆ ತುಂಬ ಜನ ಹಪ್ಳ, ಸಂಡಿಗೆ ಈ ಥರದ್ದೆಲ್ಲ ಈ ಟೈಮಲ್ಲೇ ಮಾಡುವಂಥದ್ದು. ಹಾಗೆ ಮೊನ್ಮಮ್ಮ ಬಂದು ಹಾಗೆ ರಾಗಿ ಮಾಲ್ಟ್ ಪೌಡರ್ನ ನೀವು 1 ವರ್ಷ ತನಕ ಇಡಬೇಕು ಅಂದರೆ ಈ ಟೈಮಲ್ಲಿ ಮಾಡ್ಕೊಳ್ಳಿ. ಹಾಗೆ ಒಂದು ನಿಮಿಷ, ಇದನ್ನು ನಾನು ಮಾಡಿಸಿ ಖಾಲಿಯಾಗಿಬಿಟ್ಟಿದೆ. ಸುಮಾರು ಒಂದು 6 ತಿಂಗಳಾಯಿತು ಖಾಲಿಯಾಗಿ. ಉಳಿದಿರೋದು ಇಷ್ಟು. ಇದನ್ನು ನಾನು ಏನಂದರೆ ಇರಲಿ ಎಮರ್ಜೆನ್ಸಿಗೆ ಅಂತೇಳಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡಿಸಿ ನಾನು 2 ಇಯರ್ಸ್ ಆಯಿತು, ಅಂದರೆ ಕಂಪ್ಲೀಟ್ ಆಗ್ತಾಯಿದೆ. ಆದರೆ ನೋಡಿ, ಒಂದು ಸ್ವಲ್ಪ ಕೂಡ ಹುಳ ಬಂದಿಲ್ಲ ಇದು, ಏಕೆಂದರೆ ಚೆನ್ನಾಗಿ ಒಣಗಿಸಿ ಈ ಟೈಮಲ್ಲಿ ಮಾಡಿಟ್ಕೊಂಡಿರುವಂಥದ್ದು. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ಬೇಗ ಹುಳ ಆಗಿಬಿಡುತ್ತೆ. ನೀವು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬೇಡಿ, ಯಾಕೆಂದರೆ ತುಂಬ ದಿನ ಇಟ್ಕೊಂಡು ಕುಡಿತೀನಿ ಅಂದರೆ ಡ್ರೈ ಫ್ರೂಟ್ಸ್ ಅಂತೂ ಹಾಕೋಕ್ಕೆ ಹೋಗಬೇಡಿ. ಇಲ್ಲ ಒಂದು 6 ತಿಂಗಳು 3 ತಿಂಗಳಿಗೆ ಖಾಲಿ ಮಾಡ್ತೀನಿ ಅಂದರೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಓಕೆ, ನೀವು ಡ್ರೈ ಫ್ರೂಟ್ಸ್ ಬೇಕು ನಾನು ಹಾಕ್ಕೊಂಡು ಮಾಡ್ಕೋಬೇಕು ಅಂದರೆ ಸಪ್ರೇಟು ಡ್ರೈ ಫ್ರೂಟ್ಸು ಪೌಡರ್ನ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ನಾನು ತುಂಬ ದಿನ ಇಟ್ಕೋಬೇಕು ರಾಗಿ ಮಾಲ್ಟ್ ಪೌಡರ್ನ ಅಂದರೆ ಡ್ರೈ ಫ್ರೂಟ್ಸ್ನ ಹಾಕೋಕ್ಕೆ ಹೋಗಬೇಡಿ. ಓಕೆ, ಒಂದು ನಿಮಿಷ, ಮೋಹನ್ ಮಮ್ಮ ಬಂದಿದ್ದಾರೆ, ಮಾತಾಡಿಸಿ ಬರ್ತೀನಿ. ಓಕೆ, ನನಗೆ ಸುಸ್ತಾಗೋಯ್ತು. ಮೋಹನ್ ಮಮ್ಮ ಬಂದರು ಇವಾಗ. ನಾನು ಕೆಳಗಡೆಯಿಂದ ಮೇಲೆ ಹತ್ತಿ ಬರೋದ್ರೊಳಗಡೆ ನಮ್ಮ ಐನನ್ನು ನೆನೆಸ್ಕೊತಾ ಇರ್ತೀನಿ, ಹೆಂಗಪ್ಪ 2 ಫ್ಲೋರ್ ಹತ್ತಿ ಹೋಯ್ತಾಳೆ ಅಂತೇಳಿ. ಓಕೆ, ಹಾಗೆ ಸಂತೆಯಿಂದ ಒಂದಷ್ಟು ಸಾಮಾನು, ಹಣ್ಣು, ಕಲ್ಲಂಗಡಿ ಹಣ್ಣು ಏನೆಲ್ಲ ತಂದಿದ್ದಾರೆ, ಆಮೇಲೆ ತೋರಿಸ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಇವಾಗ ಕರೆಂಟ್ ಹೋಗ್ಬಿಡ್ತು. ನಾನು ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ.
ಕೊತ್ತಂಬರಿ ಸೊಪ್ಪು ಒಂದು ಹಾಕಬೇಕಿತ್ತು. ಮೋಹನ್ ಮಾಮಂಗೆ ಹೇಳಿದೆ ಸೊಪ್ಪು ತೊಗೊಬನ್ನಿ ಅಂತ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ರುಬ್ಬೋಣ ಅಂದರೆ ನೋಡಿದ್ರೆ ಕರೆಂಟು ಗೋವಿಂದ. ವೆಯ್ಟ್ ಮಾಡಬೇಕು ಇವಾಗ. ಓಕೆ, ಹಾಗೆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದಿನ ಈ ಥರ ಆಗಿಬಿಡುತ್ತೆ. ಮೋಹನ್ ಮಾಮ ಸಂತೆಯಿಂದ ಚಿಕನ್ ಎಲ್ಲ ತರಬೇಕಾದ್ರೆ ಚಿಕನ್ ಅಂಗಡೀಲಿ ಕಾಲು ಕೇಳಿದ್ದಾರೆ. ಕಾಲಿಲ್ಲ ಸರ್, ಖಾಲಿ ಆಗಿಬಿಟ್ಟಿದೆ, ನಾಳೆ ಅಥವಾ ಸಂಜೆ ಸಿಗ್ಬೋದು ಅಂತೇಳಿ ಒಂದೇ ಒಂದು ಕಾಲಿದೆ ಅಂತೇಳಿ ಹಾಕಿದರು. ನಾನು ಏನು ಮಾಡಿದೆ, ನಾಮ ಇರಲಿಲ್ಲ, ಕೆಳಗಡೆ ಆಟ ಆಡ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ಇದಿರಲಿಲ್ವಲ್ಲ ಅಂಥೇಳಿ ಅದಕ್ಕೆ ಹಾಕ್ಬಿಟ್ಟೆ. ಅದು ತಿಂತಾ ಕೂತಿದೆ. ಇದು ನೋಡಿ, ಇದು ಬಾಯಲ್ಲಿ ನೀರು ಬರ್ತಾಯಿದೆ ಇದಕ್ಕೆ, ಅಲ್ಲಿ ತಿಂತಿರೋದನ್ನ ನೋಡಿ. ಅದು ಸ್ವಲ್ಪ ಏನಂದರೆ ಕರ್ಗಮ್ಮ ಇದೆಲ್ಲ ಸ್ವಲ್ಪ ನಿಧಾನ ತಿನ್ನೋದು. ಏನೇ ಹಾಕಿದ್ರೂ ಫಾಸ್ಟಾಗಿ ಹೋಗಿ ತಿನ್ನೋದು ಅಥವಾ ಫಾಸ್ಟಾಗಿ ಹೋಗಿ ಎತ್ಕೊಳ್ಳೋದು ಆ ಥರ ಮಾಡಲ್ಲ. ನಾಮ ಇದೆಯಲ್ಲ, ಏನೇ ಹಾಕು, ಒಂದು ಚಿಕನೋ ಮಟನೋ ನಾನ್ ವೆಜ್ಜು ಹಾಕಿದ್ರೆ ಬೇಗ ಹೋಗಿ ಎತ್ಕೊಂಡು ತಿನ್ನುವಂಥದ್ದು ಆ ಥರ. ಅದು ಆ ಥರ ತಿನ್ನೋದಿಲ್ಲ. ಅದರಿಂದ ಅದು ತಿಂತಾ ಇರೋದನ್ನ ಕಿತ್ಕೊಳ್ಳೋಕ್ಕೆ ಅಂತೇಳಿ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಅಲ್ಲಿ ಮಾತಾಡ್ಸ್ತಾ ಕೂತಿದ್ದೆ. ಅದು ಸ್ವಲ್ಪ ಹೊತ್ತು ಮಾತಾಡ್ತಿದ್ದು ಆಮೇಲೆ ಅದಕ್ಕೆ ಮತ್ತೆ ನಾನು ಅದಕ್ಕೂ ಸ್ವಲ್ಪ ಚಿಕನ್ ಹಾಕಿದೆ. ಇಲ್ಲಾಂದ್ರೆ ಅದ್ರ ಹತ್ರ ಹೋಗಿ ಕಿತ್ಕೊಬಿಡುತ್ತೆ. ನಾವು ಯಾರೂ ಇಲ್ಲ ಅಂದರೆ ಹೋಗಿ ಮುಂದೆ ಹೋಗಿ ಕೂತ್ಕೊಳ್ಳುತ್ತಾ, ಆವಾಗ ಗುರ್ರ ಅಂತ ಅಂದಾಗ ಅದು ಬಿಟ್ಬಿಡುತ್ತೆ. ಆವಾಗ ಇದು ಎತ್ಕೊಂಡು ತಿನ್ನುವಂಥದ್ದು ಆ ಥರ. ಓಕೆ, ಹಾಗೆ ಮಾಮ ಸಂತೆಯಿಂದ ಕಲ್ಲಂಗಡಿ ಹಣ್ಣು ಅದು ಇದು ಫ್ರೂಟ್ಸ್ ಎಲ್ಲ ತಂದಿದ್ರು. ಹಾಗೆ ನುಗ್ಗೆಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ತಂದಿದ್ರ. ನನಗೆ ಕೊತ್ತಂಬರಿ ಸೊಪ್ಪು ಬೇಕಿತ್ತು, ಏಕೆಂದರೆ ಸಾಂಬಾರಿಗೆ ರುಬ್ಬೇಕಲ್ವ, ಅದರಿಂದ ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಅದನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಸದ್ಯಕ್ಕೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋಣ ಅಂದರೆ ಮಿಕ್ಸಿಲಿ ಕರೆಂಟೇ ಇಲ್ಲ. ಮಿಕ್ಸಿ ಓಡಬೇಕಂದ್ರೆ ಕರೆಂಟು ಮೇಯ್ನ್, ಕರೆಂಟೇ ಇಲ್ಲ. ಸಂತೆಯಲ್ಲಿ ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಅಂದರೆ ನಮಗೆ ಯಾವುದು ಫ್ರೆಶ್ ಆಗಿದೆ ಅದನ್ನು ನೋಡಿ ತೊಗೊಂಡು ಬರ್ಬೋದು. ಆದರೆ ನಾನು ಹೋಗಲ್ಲ ಅಷ್ಟೇ. ಮೋಹನ್ ಮಾಮನ್ಗೆ ಹೇಳ್ಬಿಟ್ಟಿರ್ತೀನಿ, ಒಂದೆರಡು ಐಟಮ್ಗಳು ಅಷ್ಟೇ. ಏನಾದರೂ ತುಂಬ ಫ್ರೆಶ್ ಆಗಿ ನನಗೆ ಬೇಕು ಅಂದರೆ ಇಲ್ಲಿ ಅಂಗಡಿಯಲ್ಲಿ ತೊಗೊಳ್ಳುವಂಥದ್ದು. ಹಾಗೇ ನಾನು ತಾಟಿಲಿಂಗ ಹೇಳ್ತಾ ಇದ್ದೆ. ತಾಟಿಲಿಂಗ ಇವಾಗೆಲ್ಲ ಸಿಗ್ತಾ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹೆಸರಿದ್ದು ಕರೀತಾರೆ ಇದಕ್ಕೆ. ನಾವೆಲ್ಲ ತಾಟಿಲಿಂಗು ಅಂತ ಹೇಳ್ತೀವಿ. ಬೇರೆಯವರು ಏನು ಹೆಸ್ರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದು ಸಿಕ್ಕಿದೆ ಸಿಕ್ಕಿದೆ ಅಂದರೆ ಅಲ್ಲಿ ಮಾರ್ತಾಯಿದ್ರು ಅಂತೇಳಿ ತೊಗೊಂಡಿದ್ದಾರೆ. ಅದೇನು ಒಂದು ಕಾಯಿಗೆ ಒಂದೊಂದು ಸರಿ 3 ಇರುತ್ತೆ. ಅಂದರೆ ತಾಟಿಲಿಂಗ್ದು ಕಾಯಿ ಏನಿರುತ್ತೆ 3 ಇರುತ್ತೆ, ಒಂದೊಂದ್ರಲ್ಲಿ 4 ಇರುತ್ತೆ, ಒಂದರಲ್ಲಿ ಒಂದೇ ಇರುತ್ತೆ. ಆ ಥರ ಆಗಿರುತ್ತೆ. ಅಂದರೆ ನಾವು ಕಾಯಿನ ಪರ್ಚೇಸ್ ಮಾಡಬೇಕು ಫಸ್ಟು. ಒಂದು ಕಾಯಿ ಎಷ್ಟೋ ಇರುತ್ತೆ, ನನಗೂ ಐಡಿಯಾ ಇಲ್ಲ, ಮಾಮ ತಂದಿರೋದಲ್ವ. ಅದನ್ನು ತೊಗೊಂಡು ಬರಬೇಕು. ಒಂದೊಂದ್ರಲ್ಲಿ ಮೋಸ ಆಗಿಬಿಡುತ್ತೆ. ಒಂದಿದ್ರೆ ಮೋಸನೇ ಅದು. ಒಂದು 3-6 ಇದ್ದರೆ ಓಕೆ, ಪರವಾಗಿಲ್ಲ ಅನಿಸುತ್ತೆ. ಒಂದಿದ್ರೆ ರಿಯಲ್ ಇದು ಅಷ್ಟು ದುಡ್ಡು ಕೊಟ್ಬಿಟ್ಟು ಒಂದೇ ಒಂದು ಹಣ್ಣು ಸಿಗುತ್ತೆ ಅಂದರೆ ಅದು ಬೇಜಾರಾಗ್ಬಿಡುತ್ತೆ. ಒಂದೊಂದು ಸರಿ ಹಂಗೆ ಆಗೋದು. ಓಕೆ, ಅದೆಲ್ಲ ತಿನ್ನೋಣ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಟೆ. ಹಾಗೆ ಉಪ್ಪಿನ ಡಬ್ಬನೂ ಕೂಡ ತೊಳೆದ್ಬಿಟ್ಟು ಡ್ರೈ ಆಗೋದಕ್ಕೆ ಇಟ್ಟಿದ್ದೆ. ಹಾಗೆ ಡ್ರೈ ಆಗಿತ್ತಲ್ಲ, ಅದಕ್ಕೆ ಉಪ್ಪನ್ನ ತುಂಬಿಸಿಟ್ಬಿಡೋಣ ಅಂತೇಳಿ ಇವಾಗ ಅದಕ್ಕೆ ಉಪ್ಪು ಹಾಕಿ ಒಂದು ಕಡೆ ಎತ್ತಿಡ್ತಾಯಿದ್ದೀನಿ. ಇದು ಬಂದು ಪಿಂಕ್ ಸಾಲ್ಟು ನಾನು ಇಟ್ಟಿರುವಂಥದ್ದು. ಸುಸ್ತಾಯಿತು ನನಗಂತೂ. ಟೈಮ್ ಬಂದು ಇವಾಗ 2 ಗಂಟೆ ಆಗ್ತಾಯಿದೆ. ಅಡುಗೆಗೆ ಇಟ್ಟಿದ್ದೀನಿ. ಹಾಗೆ ಸಿಲಿಂಡರ್ದು ರೆಗ್ಯುಲೇಟರು ಮತ್ತು ಪೈಪ್ನ ಚೇಂಜ್ ಮಾಡಿಸೋಣ ಅಂತ ಯಾರೋ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಹಾಕ್ಕೊಡ್ತಾರೆ ಅಂದರೆ ಅವ್ರಿಗೆ ಸರಿಯಾಗಿ ಅಡ್ರೆಸ್ಸೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಸಿಲಿಂಡ್ರ್ ಹಾಕೋರೆ, ಆದ್ರೂ ಅವರಿಗೆ ಕನ್ಫ್ಯೂಸ್ ಆಗ್ತಿದೆಯಂತೆ. ಅದಕ್ಕೆ ಮೋಹನ್ ಮಾಮ ಹೋಗಿದ್ದಾರೆ, ಕರ್ಕೊಂಡೇ ಬರ್ತೀನಿ ಅಂತೇಳಿ. ಅಡ್ರೆಸ್ ಅದೇ ನೋಡೆ ನನಗೆ 2.5 ತಿಂಗಳು 3 ತಿಂಗಳು ಒಂದು ಸಾರಿ ಸಿಲಿಂಡ್ರ್ ಹಾಕ್ತಾರೆ, ಆದರೂ ಕನ್ಫ್ಯೂಸ್ ಅಂತಲೇ ಇದ್ದಾರೆ. ಅದಕ್ಕೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತೇಳಿ ಹೋದರು. ಓಕೆ, ನಾನು ಹಾಗೆ ಸೊಪ್ಪೆಲ್ಲ ಬಿಡಿಸ್ತಾಯಿದ್ದೀನಿ. ಸಾಂಬಾರು ಚಿಕನ್ನ ಫ್ರೈಗೆ ಇಟ್ಟಿದ್ದೀನಿ, ಫ್ರೈ ಆಗ್ತಾಯಿದೆ. ಹಾಗೆ ಸೊಪ್ಪೆಲ್ಲ ಬಿಡಿಸೋಣ ಅಂತೇಳಿ. ಇದು ಬಂದು ನಾಟಿ ಕೊತ್ತಂಬರಿ ಸೊಪ್ಪು. ಇದನ್ನು ಇವಾಗ ಮೋಹನ್ ಮಾಮ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ನೋಡಿ ಹೆಂಗೆ ವಿಚಿತ್ರವಾಗಿ ಕ್ಲೀನ್ ಮಾಡಿದ್ದಾರೆ. ಇವಾಗ ನಾನು ಇನ್ನೊಂದು ಸರಿ ಅದನ್ನು ಕ್ಲೀನ್ ಮಾಡಬೇಕು. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡ್ತೀನಿ ಅಯ್ಯಪ್ಪ ಬರ್ತಾರಾ ಬರಲ್ವಾ ಏನು ಕನ್ಫ್ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ನಿಂತಿದ್ದಾರೋ ಏನೋ ಗೊತ್ತಿಲ್ಲ. ಓಕೆ, ಹಾಗೆ ಅವರು ಎಲ್ಲಿದ್ರಂತೆ ಅಂದರೆ ಸಿಲಿಂಡ್ರವರು ಊರೊಳಗಡೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು
ಅಯ್ಯೋ ಮೋನ್ ಹೇಳ್ತಿದ್ರು ಸುಮಾರು ಹಾಫ್ ಆನ್ ಅವರ್ ಟೈಮ್ ತೊಗೊಂಡಿದ್ದಾರೆ. ನಾವು ಕರೆಕ್ಟ್ ಅಡ್ರೆಸ್ ಹೇಳಿದ್ರು ಅವರು ಗೊತ್ತೇ ಆಗಿಲ್ಲ ಅವರಿಗೆ. ಆಮೇಲೆ ಇವರೇ ಹೋಗ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನನ್ನ ಮನೆಗೆ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ನೋಡಿದ್ರೆ ಕೊನೆಗೆ ಸಿಕ್ಕಿದ್ರು. ಆಮೇಲೆ ಕರ್ಕೊಂಡು ಬಂದೆ ಅಂತ ಹೇಳಿದ್ರು. ಆಮೇಲೆ ಹಾಕಿದ್ದಾರೆ, ಅದನ್ನು ಆಮೇಲೆ ತೋರಿಸ್ತೀನಿ ನಾನು. ಓಕೆ, ಇಲ್ಲಿ ನೋಡಿ ನಾಮ ಮತ್ತು ಕರ್ಗಮ್ಮ ಯಾವ ಸ್ಟೈಲಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅಂತ ನೋಡಿ. ನಾನು ವೀಡಿಯೋ ಮಾಡ್ತಿದ್ರೂ ಅವ್ರಿಗೆ ಎಚ್ಚರ ಆಗ್ತಾಯಿಲ್ಲ. ಯಾಕೆಂದರೆ ವೀಡಿಯೋ ಮಾಡಬೇಕಾದ್ರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಲೈಟ್ ಆನ್ ಆಗಿರುತ್ತೆ, ಟಾರ್ಚು ಹಿಂದೆ. ಆದ್ರೂ ಅವ್ರಿಗೆ ಸ್ವಲ್ಪ ಕೂಡ ಎಚ್ಚರ ಇಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಮುದ್ದಾಗಿ ಎರಡು ಯಾವ ಸ್ಟೈಲಲ್ಲಿ ಮಲಗಿದ್ದಾರೆ ಅಂಥೇಳಿ. ಓಕೆ, ಹಾಗೆ ಇದು ಬಂದು ಸಂಜೆ. ಹಾಗೆ ಸ್ವಲ್ಪ ನನಗೆ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ, ಅಂದರೆ ಕುಕ್ಕರ್ದು ಗ್ಯಾಸ್ಕೆಟ್ ಏನಿದೆ ಸ್ವಲ್ಪ ಹಾಳಾಗಿದೆ. 3 ಲೀಟರ್ದು ಮತ್ತು 5 ಲೀಟರ್ದು ಎರಡೂ ಕೂಡ ಹಾಳಾಗಿತ್ತು. ಅದಕ್ಕೆ ಅದನ್ನು ತೊಗೊಂಡು ಹಾಗೆ ಒಂದು ರೌಂಡು ಹೋಗಿ ಬರೋಣ ಅಂಥೇಳಿ ಹೋಗಿದ್ದೆ. ಹಾಗೆ ತುಳಸಿ ಗಿಡ ಬೇಕಿತ್ತು, ಅದನ್ನು ತೊಗೊಂಡು ಬರೋಣ ಅಂಥೇಳಿ ಹೋಗಿದ್ದೆ. ಆಮೇಲೆ ಏನಾಗೋಯ್ತು ಅಂದರೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಕರೆಂಟ್ ಹೋಯ್ತು ಅಲ್ಲಿ. ಆಮೇಲೆ ನಾನು ಸ್ವಲ್ಪ ಇನ್ನೂ ಮುಂದೆ ಹೋಗಬೇಕಿತ್ತು. ಅದಕ್ಕೆ ನಾನು ಬೇಡ, ಸಂಜೆ ಬೇರೆ ಆಗಿದೆ, ಇನ್ನೊಂದು ದಿನ ಬರೋಣ ಬನ್ನಿ ಅಂದ್ಬಿಟ್ಟು ಸ್ವಲ್ಪ ದೂರ ಅಷ್ಟೇ ಹೋಗಿದ್ದು ನಾವು. ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ನಾವು ವಾಪಸ್ಸು ಬಂದ್ವಿ. ಏನೂ ಇಲ್ಲ, ಒಂದೇ ಒಂದು ರೌಂಡು ಈ ಕಡೆಯಿಂದ ಹೋದ್ವಿ ಮತ್ತು ಆ ಕಡೆಯಿಂದ ವಾಪಸ್ ಬಂದ್ವಿ ಅಷ್ಟೇ. ನನಗೆ ಮೇಯ್ನ್ ಬೇಕಾಗಿದ್ದು ಅಂದರೆ ಗ್ಯಾಸ್ಕೆಟ್ ಮಾತ್ರ. ಮಮ್ಮಂಗೆ ಹೇಳ್ತಾ ಇದ್ದೆ ತೊಗೊಬಂದ್ಬಿಡಿ, ಈ ಥರ 5 ಲೀಟರ್ದು 3 ಲೀಟರ್ದು ಅಂದರೆ ಅವ್ರು ಕೊಡ್ತಾರೆ ಅಂದರೆ ಇವರು. ಆಮೇಲೆ ನೀನು ತಂದಮೇಲೆ ಅದು ಈಗದೆ ಅದು ಆಗದೆ ಅಂತ ಹೇಳ್ತಿರ್ತೀಯ. ಅದಕ್ಕೆ ನಿನ್ಗೆ ಯಾವ್ದು ಬೇಕು, ನೀನು ಯಾವತ್ತು ಬರ್ತೀಯ ಅವತ್ತು ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಬಾ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಒಂದು ವಾರದಿಂದ ಹೋಗೇ ಇಲ್ಲ. ಒಂದು ವಾರ ಆದಮೇಲೆ ಹೋಗಿ ತರ್ತಾ ಇರೋದು ಗ್ಯಾಸ್ಕೆಟ್ನ. ಓಕೆ, ನಾವು ಹೊರಗಡೆ ಹೋಗಿದ್ವಿ, ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂಥೇಳಿ. ಹಾಗೆ ನನಗೆ ಕುಕ್ಕರ್ದು ಗ್ಯಾಸ್ಕೆಟ್ ಎಲ್ಲ ಹಾಳಾಗಿತ್ತಲ್ಲ, ಅದನ್ನು ತೊಗೊಂಡು ಬರೋಣ ಅಂಥೇಳಿ ಹೋಗಿದ್ದೆ. ಗ್ಯಾಸ್ಕೆಟ್ ಬಂದು ಮಾಮನ ಗಾಡಿಯಲ್ಲಿದೆ. ಮಾಮಗೆ ನನ್ನನ್ನು ಬಿಟ್ಟು ಒಂದು ರೌಂಡು ಹೊರಗಡೆ ಹೋಗಿ ಬರ್ತೀನಿ, ಅಂದರೆ ಫ್ರೆಂಡ್ಸ್ ಅದೇ ಆಫೀಸ್ ಕೊಲೀಗ್ಸ್ ಹೇಳ್ತಿರ್ತೀನಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದರು. ಹಾಗೆ ನಾನು ಗ್ಯಾಸ್ಕೆಟ್ ತೊಗೊಂಡೆ. ಹಾಗೆ ಇದು ಒಂದು ಬೇಕಿತ್ತು ನನಗೆ, ಲಿಚನ್ಸ. ಹಿಂಗೆ ತೋರಿಸಿದ್ರೆ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಗೊತ್ತಾ, ಉಲ್ಟಾ ಕಾಣಿಸುತ್ತೆ. ಲಿಚನ್ಸ ಅಂತೇಳಿ, ಇದು ಕಾಲು ಹಿಂಡಿ ಎಲ್ಲ ಒಡೆದೋಗಿರುತ್ತೆ ನೋಡಿ, ಅದಕ್ಕೆ ಇದು ತುಂಬ ಒಳ್ಳೆಯದು ಮತ್ತು ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ತುಂಬ ಅಂಗಡಿಯಲ್ಲಿ ಕೇಳಿದೆ, ಇದು ಎಲ್ಲೂ ಸಿಗ್ತಾ ಇಲ್ಲ ಲಿಚನ್ಸ. ಬೇರೆ ಬೇರೆದು ಏನೇನೋ ಕೊಡ್ತಾರೆ, ಅಂದರೆ ಬೇರೆ ಬೇರೆದು ಏನೋ ಬ್ರ್ಯಾಂಡ್ಗಳು ಏನೇನೋ ಇರುತ್ತಲ್ಲ, ಒಟ್ಟಲ್ಲಿ ಹಿಂಡಿ ಅಂದರೆ ಕ್ರ್ಯಾಕದು ಹೊಡ್ಕೊಂಡಿರುತ್ತಲ್ಲ, ಅಂದರೆ ಕ್ರ್ಯಾಕ್ ಅಂದರೆ ಹಿಂಡಿ ಹೊಡ್ಕೊಂಡಿರುತ್ತಲ್ಲ, ಅದಕ್ಕೆ ಏನಾದರೂ ಬೇರೆ ಥರದ್ದು ಕ್ರೀಮ್ಗಳು ಕೊಡ್ತಾರೆ. ಆದರೆ ಇದು ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಬೇಗ ಕೂಡ ಹಿಂಡಿ ಏನಾದರೂ ಹೊಡೆದೋಗಿದ್ರೆ ಅದು ಬೇಗ ಕೂಡ ಏನಾಗುತ್ತೆ, ಮುಚ್ಕೊಳ್ಳುತ್ತೆ. ಮತ್ತು ಕ್ರೀಮು ಕೂಡ ಚೆನ್ನಾಗಿದೆ, ಒಂಥರ ಕ್ರೀಮ್ ಇದು ಚೆನ್ನಾಗಿದೆ. ಹಾಗೆ ಇನ್ನೊಂದು ಮಮ್ಮ ತಂದಿದ್ದಾರೆ ರೀ. ನಾನು ಲಿಚನ್ಸ ತೊಗೊಬನ್ನಿ ಅಂದರೆ ಸುಮಾರು ಅವರು ಕೇಳಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ನಾನು ಫಸ್ಟ್ ಒಂದು ಸರಿ ಒಂದು ಮೆಡಿಕಲ್ ಸ್ಟೋರಲ್ಲಿ ತಂದಿದ್ದೆ, ಅಂದರೆ ಮಮ್ಮ ಆ ಕಡೆ ಸೈಡು ಹೋಗಲ್ಲ. ಅದಕ್ಕೆ ಇವತ್ತು ನಾನು ಹೋಗಿದ್ನಲ್ಲ, ನಾನು ಸುಮಾರು 2-3 ಅಂಗಡಿಯಲ್ಲಿ ವಿಚಾರಿಸ್ದೆ, ಅಲ್ಲೆಲ್ಲೂ ಸಿಕ್ಕಿಲ್ಲ. ನಾನು ಅಂದೆ ಅಲ್ಲಿ ಸಿಗುತ್ತೆ, ನಾನು ಅಲ್ಲೇ ತೊಗೊಬಂದಿದ್ದು ಅಂತ. ಸರಿ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ರು, ಅಲ್ಲಿ ಸಿಕ್ತು ನನಗೆ. ಮಮ್ಮ ಕೊಟ್ಟಿರೋದು ತೋರಿಸ್ತೀನಿ ರೀ. ನೋಡಿ, ಹಳೇದು ಇದು ಲಿಚನ್ಸ ಇಷ್ಟಿದೆ, ಖಾಲಿ ಆಗ್ತಾಯಿದೆ ಅಂತೇಳಿ ಮಮ್ಮಂಗೆ ಹೇಳಿದ್ದು. ಆದರೆ ಮಮ್ಮ ತಂದಿದ್ದು ಇದ್ರ ಹೆಸ್ರೇನು ಗೊತ್ತಾ, ಫುಡ್ ಕ್ರ್ಯಾಕ್ ಕ್ರೀಮ್ ಅಂತೆ. ಅಂದರೆ ಖಾಲಿ ಹಿಂಡಿ ಹೊಡ್ಕೊಳ್ಳೋದಕ್ಕೆ ಈ ಕ್ರೀಮ್ ಕೊಟ್ಟಿದ್ದಾನೆ. ಇದಂತೂ ನನಗೆ ಇಷ್ಟನೇ ಆಗಿಲ್ಲ. ಏನಾಗುತ್ತೆ ಅಂದರೆ ನೀಟಾಗಿ ಒಂಥರ ಅಂಟ್ಕೊಳ್ಳಲ್ಲ. ಅಂದರೆ ನಾವು ಒಂದು ಕ್ರೀಮನ್ನು ಹಾಕಿದ್ರೆ ಅಲ್ಲೇ ಇರಬೇಕು ಆ ಕ್ರೀಮು, ಆವಾಗ ಅದು ಬೇಗ ಗುಣ ಆಗುತ್ತೆ. ಇದಾಗಲ್ಲ, ಒಂಥರ ಜಲ್ಲಿ ಥರ ಕೈಗೆ ಅಂಟ್ಕೊಳ್ತಿರುತ್ತೆ. ಖಾಲಿ ಹಿಂಡಿಗೆ ಏನಿದೆ ಅಲ್ಲಿಗೆ ಅಂಟ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಮಮ್ಮ ತಂದಿದ್ದೀನಿ ಅಂತೇಳಿ ಒಂದಷ್ಟು ದಿನ ಯೂಸ್ ಮಾಡಿದ್ರು. ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ನೀವ್ಯಾರಾದರೂ ಯೂಸ್ ಮಾಡೋದಾದರೆ ಇದು ನಾರ್ಮಲ್ ಕ್ರೀಮ್ ಥರ ಇದೆ. ನಾವು ಕಾಲಿಗೆ ಹಾಕಿದ್ರೂ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆ, ಅದು ಬಿಟ್ಟರೆ ನೆಕ್ಸ್ಟು ಇದು ಒಂದು
ಪೇಯ್ನ್ ಕಿಲ್ಲರ್ದು. ಅವ್ರು ಫಸ್ಟ್ ಯಾವುದೋ ಕೊಟ್ಟರು, ಆಮೇಲೆ ಮೋನ್ ಸ್ವಲ್ಪ ದೊಡ್ಡದು ತಗೋ ಅಂದರು. ಆಮೇಲೆ ನಾನು ಇದು ತೊಗೊಂಡ್ರೆ, ಅದು ಅದರಲ್ಲಿ ಫಸ್ಟ್ ಕೊಟ್ಟಿದ್ದೆ, ಅದು ಓಲಿನಿ ಅನಿಸುತ್ತೆ, ವಾಲಿನಿಲಿ ಸ್ಮಾಲ್ ಸೈಜ್ ಇತ್ತು, ಬಿಗ್ ಸೈಜ್ ಇರಲಿಲ್ಲ ಅಂತೇಳಿ ಅವರು ಮೋನ್ ಬಿಗ್ ಸೈಜ್ ಕೇಳಿದ್ರೆ ಅದರಲ್ಲಿ ಬಿಗ್ ಸೈಜ್ ಇಲ್ಲ ಅಂಥೇಳಿ ಇದು ಕೊಟ್ಟಿದ್ದಾರೆ. ಇದು ಸ್ಟ್ರಾಂಗ್ ಅಂತೇಳಿ, ನಿಮುಲಿಡ್ ಸ್ಟ್ರಾಂಗ್ ಅಂತೇಳಿ ಕೊಟ್ಟಿದ್ದಾರೆ ಅಷ್ಟೇ. ನೀವು ತರಲಿಲ್ಲ ಅಷ್ಟೇ. ಹಿಂಗೆ ಹೋದ್ವಿ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ವಿ, ಅಂದರೆ ಒಂದು ಸರ್ಕಲ್ ಸುತ್ಕೊಂಡು ಬಂದ್ವಿ ಅಷ್ಟೇ, ಇನ್ನೇನು ತೊಗೊಂಡು ಬಂದಿಲ್ಲ. ನಾವು ಹೋದಾಗ ಇಲ್ಲಿ 6:15 6:15 ಆಗಿತ್ತು ಅಷ್ಟೇ ಫ್ರೆಂಡ್ಸ್, ಇನ್ನೇನು ತಂದಿಲ್ಲ. ಗ್ಯಾಸ್ಕೆಟ್ ತಂದಿದ್ದೀನಿ, ಒಂದು 3 ಲೀಟರ್ ಮತ್ತು ಒಂದು 5 ಲೀಟರು. ಅದನ್ನ ನೋಡಿ ತಂದ ಮೇಲೆ ಚೆಕ್ ಮಾಡಿಬಿಟ್ಟು ಏನಾದರೂ ಡ್ಯಾಮೇಜ್ ಇದ್ದರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿದರೆ ಮತ್ತು ಅಲ್ಲೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಒಂದು ಕಡೆ ಮೊಬೈಲ್ ಇರುತ್ತೆ, ಒಂದು ಕಡೆ ದುಡ್ಡು ಕೊಡಬೇಕು, ಮತ್ತು ಅದು ಗ್ಯಾಸ್ಕೆಟೆಲ್ಲ ನೋಡಬೇಕು, ಅದಕ್ಕೆ ಅಲ್ಲೆಲ್ಲೂ ವೀಡಿಯೋ ಮಾಡಿಲ್ಲ, ಹಾಗೆ ಬಂದೆ. ಓಕೆ ನೋಡಿ, ಕರೆಂಟ್ ಇಲ್ಲ. ಹಾಗೆ ಹೊಸದು ರೆಗ್ಯುಲೇಟರು ಮತ್ತು ಪೈಪು ಎಲ್ಲ ಹಾಕ್ಸಿದ್ದೀನಿ ನೋಡಿ, ನಿಮ್ಗೆ ಕಾಣಿಸ್ತಿದೆಯಾ ಹೊಸದು. ನಾನು ಆವಾಗಲೇ ವೀಡಿಯೋ ಮಾಡಬೇಕಿತ್ತು, ಮಾಡಿಲ್ಲ. ಹೊಸದು ಇಲ್ಲಿ ಪೈಪು ಅಷ್ಟೇ ಹೊಸದೇ ಹಾಕ್ಸ್ಬಿಟ್ಟಿದ್ದೀನಿ, ಪೈಪ್ ಮತ್ತು ರೆಗ್ಯುಲೇಟರು. ನೋಡಿ ಅಲ್ಲಿದೆಯಲ್ಲ, ಮೊದಲು ಹಳೆ ರೆಗ್ಯುಲೇಟ್ರ್ ಯಾವ ಥರ ಇತ್ತು ಅಂದರೆ ನೋಡಿ ಎಷ್ಟು ಡಸ್ಟ್ ಇದೆ. ಈ ಪ್ಲೇಸ್ ಏನಿದೆ, ಈ ವೈಟ್ ಕಾಣಿಸ್ತಿದೆಯಲ್ಲ, ಆ ಪ್ಲೇಸ್ ಬಂದು ಮೊದಲು ಬ್ಲ್ಯಾಕ್ ಕಲರ್ ಇರ್ತಿತ್ತು, ಇವಾಗ ವೈಟ್ ಕಲರ್ ಬರ್ತಿದೆ. ಅದಕ್ಕೆ ಅವರು ಇದೇ ಚೆನ್ನಾಗಿದೆ ಅಂತೇಳಿ ಇದನ್ನು ಹಾಕಿದ್ದಾರೆ. ಪೈಪು ಅಷ್ಟೇ. ಗ್ಯಾಸ್ ಎಲ್ಲ ಅಂದರೆ ಸಿಲಿಂಡ್ರಿಗೆ ಪೈಪ್ನ ನೀವು ಒಂಥರ ಮುರಿದೋಗಿರೋ ಥರ ಆ ಥರ ಎಲ್ಲ ಹಾಕ್ಬಾರ್ದು, ಯಾವಾಗಲೂ ಅಷ್ಟೇ ಈ ಥರ ಸ್ಟ್ರೈಟ್ ಇರಬೇಕು. ನೋಡಿ ರೆಗ್ಯುಲೇಟ್ರು ಇಂದ ಪೈಪ್ ನೋಡಿ ಎಷ್ಟು ನೀಟಾಗಿ, ಎಲ್ಲೂ ಕೂಡ ಒಂಥರ ಕ್ರಾಸಾಗಿ ಅಂದರೆ ಒಂಥರ ನುಲ್ಕೊಂಡಿರೋ ಥರ ಅಂತ ಹೇಳ್ತಿರ್ತೀವಿ ನೋಡಿ, ಆ ಥರ ಎಲ್ಲ ಇರಬಾರ್ದು. ಈ ಥರ ಇರಬೇಕು. ಈ ಥರ ಇದ್ದರೆ ಸ್ಟ್ರೈಟಾಗಿ ಗ್ಯಾಸು ಕೂಡ ನೀಟಾಗಿ ಹೋಗುತ್ತೆ, ಮತ್ತು ಪೈಪು ಕೂಡ ಡ್ಯಾಮೇಜ್ ಆಗೋಲ್ಲ. ನಾವು ಸ್ವಲ್ಪ ಡೊಂಕ ಹಿಂಗೆಂಗೋ ಹಾಕ್ಬಿಟ್ರೆ ಅದು ಪೈಪ್ ಏನಾಗುತ್ತೆ ಒಂದು ಸ್ವಲ್ಪ ಕಟ್ಟಾಗೋ ಥರ ಆಗುತ್ತೆ. ಅವಾಗ ಏನಾಗುತ್ತೆ, ಗ್ಯಾಸ್ ಎಲ್ಲ ಲೀಕ್ ಆಗುತ್ತೆ. ಅದರಿಂದ ಈ ಥರ ಯಾವಾಗಲೂ ಸ್ಟ್ರೈಟ್ ಇರಲಿ ಗ್ಯಾಸ್ ಬರೋದಕ್ಕೆ ಅಷ್ಟೆ. ನುಲ್ಕೊಂಡು ಹಾಕೋ ಥರ ಆ ಥರದ್ದೆಲ್ಲ ಹಾಕಬೇಡಿ. ಈ ಥರ ಇದು ಏನಕ್ಕೆ ಹಾಕಿರೋದು ಅಂದರೆ ಇಲ್ಲಿ ಪೈಪ್ ಇರುತ್ತಲ್ವ, ಇದಕ್ಕೆ ಕನೆಕ್ಷನ್ ಮಾಡಿರ್ತಾರಲ್ಲ, ಅದೇನಾಗುತ್ತೆ, ಏನಾದರೂ ಸ್ವಲ್ಪ ಲೀಕ್ ಆಗಬಾರ್ದು ಅಂತೇಳಿ ಇದನ್ನು ಹಾಕಿದ್ರೆ, ಇದು ಲಾಕು ಇಲ್ಲಿಂದ ಗ್ಯಾಸ್ ಬರ್ತಾ ಇರುತ್ತಲ್ವ, ಅದು ಇಲ್ಲಿಂದ ಬರಬಾರ್ದು ಅಂತೇಳಿ ಇದನ್ನು ಟೈಟಾಗಿ ಹಾಕಿದ್ದಾರೆ. ಇಲ್ಲೊಂದು ಹಾಕಿದ್ದಾರೆ, ಹಾಗೆ ಅಲ್ಲೂ ನೋಡ್ತಾ ಇರ್ಬೋದು ರೆಗ್ಯುಲೇಟರ್ ಪಕ್ಕ ಒಂದು ಹಾಕಿದ್ದಾರೆ, ನಿಮಗೆ ಕಾಣಿಸ್ತಿದೆಯಾ ಆ ಥರ. ಓಕೆ. ಹಾಗೆ ಅವರು ಇದು ಬಂದು ಬಟರ್ಫ್ಲೈ ಕಂಪ್ನಿ ಅಲ್ವಾ, ಅದಕ್ಕೆ ಅವರು ಸ್ಟವ್ ಎಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಸ್ಟವ್ ನಿಮ್ಮದು, ಅದಕ್ಕೆ ಇದೆಲ್ಲ ಸ್ವಲ್ಪ ಎಷ್ಟು ವರ್ಷ, ನಾವು ಈ ಮನೆಗೆ ಬಂದು 16 ವರ್ಷ ಆಯ್ತಾ ಇದೆ, 16 ವರ್ಷ ಫೆಬ್ರವರಿ ಹಾಗೆ ಹೋಯ್ತು 16 ವರ್ಷ. ಇದು ಅಂದರೆ ಇದನ್ನೆಲ್ಲ ಚೇಂಜ್ ಮಾಡಿಕೊಡ್ತೀನಿ. ಸ್ಟವ್ ಮಾತ್ರ ತುಂಬ ಚೆನ್ನಾಗಿದೆ, ಸ್ಟವ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಇದೇನಿದೆ ಇದು ಸ್ವಲ್ಪ ಹಳೇದಾಗಿದೆ, ಮತ್ತು ಈ ಫುಲ್ಲು ಈ ಸೆಟ್ ಏನಿದೆ, ಈ ಸೆಟ್ಟು ಕೂಡ ನಾನು ಚೇಂಜ್ ಮಾಡಿಕೊಡ್ತೀನಿ ಅಂತೇಳಿದ್ದಾರೆ. ಇದೊಂದು ಸೆಟ್ಟು, ಇದು ಮತ್ತು ಇದೆರಡು ಚೇಂಜ್ ಮಾಡಿಬಿಟ್ರೆ ನಿಮ್ಮ ಸ್ಟವ್ ತುಂಬ ಚೆನ್ನಾಗಿದೆ. ಈ ಥರ ಸ್ಟವ್ ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ ಸ್ಟವ್. ಇವಾಗ ಸ್ವಲ್ಪ ಗಲೀಜಿದೆ, ಅದಕ್ಕೆ ಅನ್ನಿಸ್ತಾ ಇದೆ ಈ ಥರ ಅಷ್ಟೇ. ವೆಯ್ಟ್ ಇದೆ, ಈಗಿನ ಸ್ಟವ್ಗಳು ಇಷ್ಟು ವೆಯ್ಟ್ ಬರೋದೇ ಇಲ್ಲ, ತುಂಬ ವೆಯ್ಟ್ ಇದೆ. ಮತ್ತು ಇದು ಅಷ್ಟೇ ತುಂಬ ಕ್ವಾಲಿಟಿ ಅಷ್ಟೇ, ತುಂಬ ಚೆನ್ನಾಗಿದೆ. ಅವರೇ ನೋಡಿದ ತಕ್ಷಣ ಹೇಳ್ಬಿಟ್ರು, ಮೊದಲು ಈ ಥರ ಬರ್ತಿತ್ತು, ಇವಾಗೆಲ್ಲ ಈ ಥರ ಬರೋಲ್ಲ, ಚೇಂಜ್ ಮಾಡಬೇಡಿ, ಅದು ಮಾತ್ರ ಚೇಂಜ್ ಮಾಡಿಕೊಡ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಓಕೆ ಅಂತ ಹೇಳಿದ್ವಿ. ಓಕೆ ಫ್ರೆಂಡ್ಸ್, ಟೈಮ್ ನೋಡಿ ಇವಾಗ 7:15 ಆದ್ರೂ ಕರೆಂಟ್ ಬಂದಿಲ್ಲ. ಬಾಗಿಲು ಹಾಕಿಲ್ಲ ಅಂದರೆ ನಮ್ಮ ಬೆಕ್ಕುಗಳು ಬಿಡೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಟ ಆಡ್ತಿದ್ದಾರೆ. ಬಂತು ಕರೆಂಟ್, 7:35 ಕರೆಂಟ್ ಇವಾಗ ಬಂತು. ಓಕೆ, ಇದು ಬಂದು ಚಾರ್ಜರ್ ಬಲ್ಪು, ಇದು ಬಂದು ಒಂದು 4 hour ಉರಿಯುತ್ತೆ ಲೈಟ್. ಓಕೆ ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಹಾಗೆ ನಾನು ಈರುಳ್ಳಿ ಜ್ಯೂಸ್ ಹೇಳಿದ್ದೆ, ಅದು ಹಾಕಿದರೆ ಕೂದಲು ಉದ್ರಲ್ಲ ಅಂತೇಳಿ. ಆವಾಗ ನಾನು ಇದೊಂದು ಪಾಯಿಂಟ್ನ ಮರ್ತಿದ್ದೆ, ಏನಂದರೆ ವಾರದಲ್ಲಿ ಕನಿಷ್ಠ ಪಕ್ಷ ನೋಡಿ ಟಿ ವಿ ಸ್ಟ್ಯಾಂಡ್ ಹಿಂದೆ ಹೋಗಿ ಆಟ ಆಡ್ತಿರೋದು, ಏನು ಮಾಡೋದು ಇದಕ್ಕೆ ನೋಡಿ ನಾಮ. ಕನಿಷ್ಠ ಪಕ್ಷ 2 ಬಾರಿನಾದರೂ ವಾರದಲ್ಲಿ ಈ ಜ್ಯೂಸನ್ನ ಯೂಸ್ ಮಾಡಿ. ನಾನು ವಾರದಲ್ಲಿ 3 ದಿನ ಕಂಪಲ್ಸರಿ ಯೂಸ್ ಮಾಡ್ತಿದ್ದೆ. ನೋಡೋಣ ಕೂದಲು ನಿಲ್ಲುತ್ತಾ ಅಂತೇಳಿ, ಅದಕ್ಕೆ ನನಗೆ ನಿಂತಿದೆ, ಅದರಿಂದ ನಾನು ವಿಡಿಯೋ ಮಾಡಿ ಹಾಕಿರೋದು. ಕಂಪಲ್ಸರಿ ನಿಲ್ಲುತ್ತೆ. 3 ದಿನ ಆಗಿಲ್ಲ ಅಂದರೆ ವಾರದಲ್ಲಿ 2 ದಿನನಾದರೂ ಯೂಸ್ ಮಾಡ್ತಾ ಬನ್ನಿ. ಓಕೆ, ಇದೊಂದು ಪಾಯಿಂಟ್ನ ಹೇಳಿಲ್ವಲ್ಲ, ಮರ್ತೋಗಿದೆ ಅಂತ ಅಂದ್ಕೊಂಡೆ, ಅದಕ್ಕೆ ನಾನು ಈಗ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಬಾಯ್. ಅವರಿಬ್ಬರು ಅವಳು ಅಲ್ಲಿ ಹೋಗಿ ಏನೇನೋ ಮಾಡ್ತಿದ್ದಾಳೆ, ಮಾಡ್ತೀನಿ ಅವಳಿಗೆ. ಓಕೆ.